ಭಾವಿಸ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿದ್ದೀನಿ. ಸುದೀರ್ಘವಾದಂಥ ಉತ್ತರವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನಗೆ ಇದು ನನ್ನ ಒಂದೇ ಮನವಿ ಅಂತ ಹೇಳಿದ್ರೆ, ಈ ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದ್ದು 2000ನೇ ಇಸ್ವಿದಲ್ಲಿ. ಈಗ 25 ವರ್ಷದಿಂದ ಯೋಜನೆ ನಡೀತಾ ಇದೆ. ಈ ಯೋಜನೆಗೆ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ 2023ರಲ್ಲಿ ಕೇಂದ್ರ ಸರ್ಕಾರ 5300 ಕೋಟಿ ರೂಪಾಯಿನ ಕೊಡ್ತೀವಿ ಅಂತಕ್ಕಂಥ ಬಜೆಟ್ನಲ್ಲಿ ಹೇಳಿದ್ದು. ಇದುವರೆಗಾಗಿ ನೀವು ಸುಮಾರು 14 ಕಾಗದಗಳನ್ನ ಬರೆದಿದ್ದೀರಿ, ಸಭೆಗಳನ್ನ ನಡೆದಿದ್ದೀರಿ, ಇದುವರೆಗೆ ಹಣ ಬಿಡುಗಡೆ ಆಗಿಲ್ಲ. ಅದಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ಸೇರಿದಂತೆ ಪ್ರಧಾನಮಂತ್ರಿಗಳ ಹತ್ರ ನಿಯೋಗವನ್ನ ಕರ್ಕೊಂಡೋಗಿ ಹಣವನ್ನ ಬಿಡುಗಡೆ ಮಾಡತಕ್ಕಂಥದ್ರ ಬಗ್ಗೆ ಏನಾರ ಕ್ರಮ ತಗೋತೀರಾ ಒಂದು. ಮತ್ತು ಇದೊಂದೇ ಸಾಲದು. ಈಗ 2800 ಕೋಟಿಗೆ ಆಡಳಿತಾತ್ಮಕ ಮಂಜೂರಾತಿ ಸಿಕ್ಕಿ 25 ವರ್ಷ ಆದ್ಮೇಲೆ ಈಗ 28,000 ಕೋಟಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಯೋಜನೆ ಇನ್ನೂ ವಿಳಂಬ ಆಗದೆ ಇರತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರವೇ ಆದ್ಯತೆ ಮೇಲೆ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತದ ಅಂತಕ್ಕಂಥ 2ನೇ ಪ್ರಶ್ನೆ.